ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಬಸವ ಜಯಂತಿ ಅಂಗವಾಗಿ ತಿಪಟೂರು ತಾಲೂಕು ಜಯ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷರು ಹಾಗೂ ಪತ್ರಕರ್ತರು ಆದ ಬಿಟಿ ಕುಮಾರ್ ಹುಟ್ಟುಹಬ್ಬದ ಅಂಗವಾಗಿ ಇವರ ಸೇವಾರ್ಥದಲ್ಲಿ ಕಲಾಕೃತಿ ತಿಪಟೂರು ಇವರ ವತಿಯಿಂದ ನಿತ್ಯ ನಡೀತಾ ಇರುವ ಅನ್ನಪೂರ್ಣ ಸಂಚಾರಿ ಅನ್ನದಾಸೋಹ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ತಿಪಟೂರು ನಗರದ ಕೆಆರ್ ಬಡಾವಣೆಯಲ್ಲಿ ಇರುವ ಯಶಸ್ವಿನಿ ವೃದ್ಧಾಶ್ರಮ ಮತ್ತು ಕೋಟೆಯ ಶ್ರೀ ಶಾರದಾಂಬ ಹಿರಿಯರ ಮನೆ ಊಟದ ವ್ಯವಸ್ಥೆ ಮಾಡಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜಗಜ್ಯೋತಿ ಶ್ರೀ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ವಿಶೇಷವಾಗಿ ಜನ್ಮದಿನ ಆಚರಿಸಿಕೊಂಡಿದ್ದಾರೆ. ಹಿರಿಯ ಪತ್ರಕರ್ತ ತಿಪಟೂರು ಕೃಷ್ಣ, ಉಚ್ಚಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಬಿ ಬಸವರಾಜ್ ಮತ್ತು ಕಾರ್ಮಿಕ ಮುಖಂಡ ಗೋವಿಂದರಾಜ್ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದರು. ಎಲ್ಲರ ಮೆಚ್ಚಿನ ಬಿಟಿ ಕುಮಾರ್ ಅವರ ಹುಟ್ಟಿದ ಹಬ್ಬದ ದಿವಸದಲ್ಲಿ ವೃದ್ಧಾಶ್ರಮದಲ್ಲಿ ಅವರು ಬರ್ತ್ಡೇ ಪಾರ್ಟಿನ ಆಚರಿಸ್ಕೊಳ್ತಾ ಇದ್ದಾರೆ. ಹುಟ್ಟುಹಬ್ಬದ ಶುಭಾಶಯಗಳನ್ನ ಎಲ್ಲರೂ ಅವರಿಗೆ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗ ಪುಷ್ಪಾರ್ಚನೆ ಮಾಡಿಬಿಡೋಣ. ಅಮ್ಮ ಅಲ್ಲೇ ಕೂತ್ಕೊಂಡು ಆಯ್ತು, ಪರವಾಗಿಲ್ಲ. ಇಲ್ಲಿ ಬರುವ ಚೇರ್ಸಿಗೆ ಬರ್ಬ ಚೆನ್ನಾಗಿ ಕಾಣ್ತದೆ. ಕಾಣುತ್ತೆ 91ನೇ ಜಯಂತಿಗೆ ಎಲ್ಲ ನೆರೆದಿರ್ತಕ್ಕಂಥ ಗುರಿಯರಿಯರೇ ಸ್ನೇಹಿತರೆ, ಈ ಒಂದಿನ ಏನು ಬಸವೇಶ್ವರ ಜಯಂತಿ ಆಚರಿಸ್ತಾ ಇದ್ದೀವಿ. ಇವತ್ತು ಒಂದು 10 ಶತಮಾನ ಕಳೆದ್ರು ಬಸವಣ್ಣ ವೃತ್ತಿ ಅವ್ರ ಮಾರ್ಗದರ್ಶನದಲ್ಲೇ ನಾವು ಇವತ್ತು ಸಮಾಜಮುಖಿ ಕೆಲಸಗಳಾಗಲಿ, ಆಮೇಲೆ ಸಮಾಜದಲ್ಲಿ ಸಮಾನತೆ ಇವೆಲ್ಲ ಕಾಣ್ತಾ ಇರೋದು ಅವರ ವಚನಗಳಿಂದ. ಏಕೆ ಅಂದರೆ ಅವತ್ತ ಏನು ಇವರು ಬರೆದ ವಚನಗಳಿಂದ ಸ್ಫೂರ್ತಿ ಸಿಕ್ಕಿದೆ ಸಮಾಜಕ್ಕೆ. ಹಾಗಾಗಿ ಅವ್ರನ್ನ ವಿಶ್ವಗುರು ಅಂತ ಕರಿತೀವಿ. ಮತ್ತೊಂದು ನಾವು ಜೀವನದಲ್ಲಿ ಪ್ರತಿದಿನ ಇವರು ಒಂದು ವಚನ ಅಳವಡಿಸ್ಕೋಬೇಕು ಅಂತ ಇದ್ರೆ ಅದು ಕಾಯಕವೇ ಕೈಲಾಸ ಹಾಗೂ ದಯೆಯ ಧರ್ಮದ ಮೂಲಕ ಹಾಗೂ ಯಾರನ್ನೇ ಒಬ್ಬರನ್ನ ನಾವು ಮಾತಾಡಿಸ್ಬೇಕಾದ್ರೆ ಅವತ್ತಿನ ದಿನ ಹೇಳಿದ್ದಾರೆ, ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ. ಹಾಗಾಗಿ ನಾವು ಯಾವುದೇ ಒಬ್ಬರನ್ನ ಒಂದು ಸಂಭಾಷಣೆ ಮೂಲಕ ಯಾವುದೇ ಮಾತಾಡಬೇಕಾದ್ರೂ ನಾವು ಬಸವೇಶ್ವರರ ತತ್ವಗಳನ್ನ ಅಳವಡಿಸ್ಕೋಬೇಕು. ಹಾಗೆ ಇವತ್ತೇನು ಸಮಾಜದಲ್ಲಿ ಎಲ್ಲ ಜನಾಂಗದವ್ರಿಗೂ ಜಾತಿ ಧರ್ಮದವ್ರಿಗೂ ಸಮಾನತೆ ಕಲ್ಪಿಸಿಕೊಟ್ಟಂತಹ ಈ ಒಂದು ಬಸವೇಶ್ವರರು ವಿಶ್ವಗುರು ಬಸವಣ್ಣರೇನಿದ್ದಾರೋ ಅವರ ತತ್ವಾದರ್ಶಗಳನ್ನ ನಾವು ಮುಂದಿನ ದಿನಗಳಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳಿ, ಹಾಗೂ ಇದೇ ದಿನ ನಮ್ಮ ಸ್ನೇಹಿತರು ಬಿಟಿ ಕುಮಾರು ಹಾಗೂ ನಮ್ಮ ತಾಲೂಕು ಜಯ ಕರ್ನಾಟಕ ಅಧ್ಯಕ್ಷರು ಹಾಗೂ ದೀನದಲಿತರ ಬಂಧು ಹಾಗೂ ದಾನ ಧರ್ಮದಲ್ಲಿ ಎತ್ತಿದ ಕೈ ಅನ್ಸರ ನಮ್ಮ ಸ್ನೇಹಿತರಾದ ಬಿಟಿ ಕುಮಾರ್ ಅವರು ಇವತ್ತಿನ ದಿನ ಹುಟ್ಟಿರೋದು ಅವ್ರ ಪುಣ್ಯ. ಅದು ಇವತ್ತೇನು ನಮ್ಮ ಬಸವೇಶ್ವರ ಹುಟ್ಟಿದ್ದಿಂದ ಅವರು ಹುಟ್ಟಿದ್ದಾರೆ, ಅದೇ ರೀತಿ ಅವರು ನಡ್ಕೊತಾ ಇದ್ದಾರೆ ಸಮಾಜದಲ್ಲಿ. ಯಾವುದೇ ಒಂದು ಸಮಾಜಮುಖಿ ಕೆಲಸ ನೋಡಿ ಇವತ್ತು ಇದು ವೃದ್ಧಾಶ್ರಮಗಳಲ್ಲಿ ಇವತ್ತ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋ ಜನಗಳು ಕಮ್ಮಿ. ಹಾಗಾಗಿ ಈ ಒಂದು ಇಂಥ ಜಾಗದಲ್ಲಿ ಆಚರಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವರು ದೇವರು ಇನ್ನೂ ಹೆಚ್ಚಿನದಾಗಿ ಆರೋಗ್ಯ ಸೌಭಾಗ್ಯಗಳು ನೀಡ್ತಾನೆ. ಹಾಗೆ ನಾವು ಅವರಿಗೆ ದೇವರು ಒಳ್ಳೆಯ ಸೌಭಾಗ್ಯಗಳನ್ನು ನೀಡಿ ಅವ್ರ ಮುಂದಿನ ದಿನಗಳಲ್ಲಿ ಹೆಚ್ಚು ಬೆಳವಣಿಗೆ ಆಗಿ ಸಮಾಜದಲ್ಲಿ ಹೇಳ್ತಾ ನನ್ನ ಕರೆಸಿ ಮಾತಾಡೋಕೆ ಅವಕಾಶ ಕೊಟ್ಟರೆ ಎಲ್ಲರೂ ಮನಸಿ ಮತ್ತೊಮ್ಮೆ ಅವರ ಮುಖ್ಯವಾದ ಶುಭಾಶಯಗಳು ಕಾರ್ಯಕ್ರಮದಲ್ಲಿ ಕಲಾಕೃತಿಯ ಎಂಆರ್ ನಿರಂಜನ್, ದಲಿತ ಮುಖಂಡ ನಾಗತಿಹಳ್ಳಿ ಕೃಷ್ಣಮೂರ್ತಿ, ಬೆಸ್ಕಾಂ ನರಸಿಂಹಮೂರ್ತಿ, ಸೋಮಶೇಖರ್, ಎಸ್ಟಿಎಂಸಿ ಅಧ್ಯಕ್ಷ ಜಗದೀಶ್ ಶಂಕರ್, ಸಂಘಟನೆಯ ಪದಾಧಿಕಾರಿಗಳು ಆದ ಸಿದ್ದೇಶ್, ಲೋಕೇಶ್, ಕವಿತಾ, ಧರಣೇಶ್, ಅನಿಲ್, ನವೀನ್, ಪತ್ರಕರ್ತರು ಆದ ಭಾನುಪ್ರಕಾಶ್, ಸಿದ್ದೇಶ್, ಮಿಥುನ್, ರವಿ ಮತ್ತು ಸೋಮು ಸೇರಿ ಸಂಘಟನೆ ಪದಾಧಿಕಾರಿಗಳು, ಕಲಾಕೃತಿ ಸದಸ್ಯರುಗಳು, ವೃದ್ಧಾಶ್ರಮದ ಹಿರಿಯ ನಾಗರಿಕರು ಮತ್ತು ಸಿಬ್ಬಂದಿ ವರ್ಗ ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.